ಜಾಗತಿಕ ಯುದ್ಧ ಫುಲ್ ಸ್ಕೇಲ್ ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹ ಒಂದು ಸುಳಿವು ಸಿಕ್ಬಿಟ್ರೆ ಸಾಕು, ವ್ಯಾಪಾರ ಜಗತ್ತನ್ನು ತಲ್ಲಣಿಸಿ ಹೋಗುತ್ತೆ. ರಾಜ್ಯದಲ್ಲಿ ಮತ್ತೆ LPG ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ಆಟೋ ಚಾಲಕರು ಗ್ಯಾಸ್ ಸ್ಟೇಷನ್ಗಳಿಗೆ ಹೋಗಿ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾದಂತಹ ಸ್ಥಿತಿ ಜಿಲ್ಲಾ ಕೇಂದ್ರಗಳಿಂದ ಕೂಡ ನಮಗೆ ವರದಿಗಳು ಸಿಗ್ತಾ ಇದೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ರಿಪೋರ್ಟ್ ಅನ್ನ ಹೇಳ್ತಾ ಹೋಗ್ತೀವಿ ನಿಮಗೆ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ LPG ಬಿಸಿ ತಟ್ತಾ ಇದೆ. ಆಟೋಗೆ ಹಗ್ಗ ಕಟ್ಟಿ ಒಮಿನಿಯನ್ನ ಬಂಕ್ಗೆ ಎಳೆತಂದ ಮಾಲೀಕ. LPG ಗ್ಯಾಸ್ ಸಿಗದೆ ಹಾವೇರಿಯಲ್ಲಿ ಪರದಾಟ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸುಮಾರು 10 ಕಿಲೋಮೀಟರ್ ತನಕ ಕೂಡ ಹಿಂಗೆ ಪಾಪ ಅವರು ಒಮಿನಿ ಕಾರ್ನಲ್ಲೇ ಎಳೆತರಬೇಕಾದಂತಹ ಸ್ಥಿತಿ. ಪೆಟ್ರೋಲ್ ಹಾಕಿದ್ರೆ 5 ಕಿಲೋಮೀಟರ್ ಮೈಲೇಜ್ ಕೂಡ ಬರೋದಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಕರೆಕ್ಟ್, ಅದು ಮೈಲೇಜು ಮತ್ತು ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕೆ CNG ಮತ್ತು LPG ಇಂಜಿನ್ನ ಮೇಲೆ ಓಡುವಂತಹ ಆಟೋ ಚಾಲಕರು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು LPG ಹಾಕಿಸ್ಕೊಂಡೇ ಹೋಗ್ತೀವಿ ಅಂತ ಹಠ ಮಾಡ್ತಾರೆ. ವರ್ಕೌಟೇ ಆಗಲ್ಲ ಅವ್ರಿಗೆ, ಮೈಲೇಜ್ ಅರ್ಧಕ್ಕರ್ಧ ಡ್ರಾಪ್ ಆಗುತ್ತೆ. ಹೀಗಾಗಿ LPG ಮೇಲೆ ಅವಲಂಬನೆ. ಈಗ ಮಾರ್ಬಿಟ್ಟು EV ತಗೋತೀವಿ ಅಂದರೂ EVಗೇನು ಸಬ್ಸಿಡಿ ಇಲ್ಲ, ಏನು ಮಾಡೋದು ನಾವು ಅಂತ ಕೇಳ್ತಾ ಇದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಬದುಕು ತಂದು ನಿಲ್ಲಿಸಿದೆ. ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಸಾರಥಿ. ಇರಾನ್-ಇಸ್ರೇಲ್ ಯುದ್ಧದ ಎಫೆಕ್ಟ್ ಎಲ್ಲಿ ಮಟ್ಟಿಗೆ ಆಗಿರುವಂಥದ್ದು ಅಂದರೆ, ಆಟೋಕ್ಕೆ ಏನೋ ಓಮಿನಿ ವಾಹನವನ್ನು ಕಟ್ಕೊಂಡು LPG ಸಿಲಿಂಡರ್ ಎಳ್ಕೊಂಬರೋ ಲೆವೆಲ್ಗೆ ಹೋಗಿರುವಂಥದ್ದು. ಈಗ ನಾನು ಹಾವೇರಿ ಹಾನಗಲ್ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಅಂದರೆ ಆಟೋಕ್ಕೆ ಹಗ್ಗವನ್ನು ಕಟ್ಟಿ ಓಮಿನಿ ವಾಹನವನ್ನು ಏನು LPG ಸಿಲಿಂಡರ್ಗಾಗಿ ಬಂದಿರುವಂಥದ್ದು. ಸುಮಾರು 10 ಕಿಲೋಮೀಟರ್ ಅಂದರೆ ಕರ್ಜಗಿ ಗ್ರಾಮದಿಂದ ಹಾವೇರಿವರೆಗೂ ಕೂಡ ಆಟೋಕ್ಕೆ ಹಗ್ಗವನ್ನು ಕಟ್ಕೊಂಡು LPG ಸಿಲಿಂಡರ್ ಸಿಗದೆ ಇಲ್ಲಿವರೆಗೂ ಬಂದರೂ ಕೂಡ ಇಲ್ಲಿ ಕೂಡ ಬಂಕ್ ಬಂದಾಗಿರುವಂಥದ್ದು. ಈಗಾಗಲೇ ನಾನು ನನ್ನ ಬಲಭಾಗದಲ್ಲಿ ತೋರಿಸ್ತೀನಿ, ಆಟೋ ಏನು ಗೋ ಗ್ಯಾಸ್ ಬಂಕ್ ಕೂಡ ಬಂದಾಗಿರುವಂಥದ್ದು. ಹೀಗಾಗಿ ಕಳೆದ 2 ದಿನಗಳಿಂದ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿ ಆಗಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಏನು ಸಣ್ಣ ಪುಟ್ಟ ಉದ್ದಿಮೆ ಅಂದರೆ ರೊಟ್ಟಿ ಉದ್ಯಮ, ಬೇರೆ ಬೇರೆ ಭಾಗಕ್ಕೆ ಹೋಗಿ ರೊಟ್ಟಿಯನ್ನು ಕೊಡುವಂತಹ ಸಣ್ಣ ಗುಡಿ ಕೈಗಾರಿಕೆಗೂ ಕೂಡ ಇದರ ಎಫೆಕ್ಟ್ ಆಗಿರುವಂಥದ್ದು. ಅಂದರೆ ಮೊದಲಿಂದ ಕೂಡ LPG ಸಿಲಿಂಡರ್ನ ಬಳಕೆ ಮಾಡುವಂತಹ ಏನು ಒಮಿನಿ ವಾಹನಕ್ಕೆ ಪೆಟ್ರೋಲನ್ನು ಬಳಕೆ ಮಾಡಿದರೆ 1 ಲೀಟರ್ ಪೆಟ್ರೋಲ್ ಹಾಕಿದರೆ ಅದು ಕೇವಲ 5 ಕಿಲೋಮೀಟರ್ ಮಾತ್ರ ಹೋಗುತ್ತೆ. ಹೀಗಾಗಿ LPG ಸಿಲಿಂಡರ್ ಮಾತ್ರ ಇದ್ದರೆ ಅದೇ ಅವರಿಗೆ ವರ್ಕೌಟ್ ಆಗುತ್ತೆ. ಈಗ ಸುಮಾರು 10 ಕಿಲೋಮೀಟರ್ ಏನು ವಾಹನವನ್ನು ಆಟೋಕ್ಕೆ ಹಗ್ಗವನ್ನು ಕಟ್ಕೊಂಡು ಏನು LPG ಸಿಲಿಂಡರ್ ಏನು ಬಂಕಿಗೆ ಬಂದರೂ ಕೂಡ ಇಲ್ಲಿ ಕೂಡ ಈಗಾಗಲೇ ಬಂದಾಗಿರುವಂಥದ್ದು. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ನಾನು. ಯಾವ ರೀತಿ ಸಮಸ್ಯೆ ಆಗಿದೆ, ಅವರು ಯಾವ ರೀತಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಸರ್, ಎಲ್ಲಿಂದ ಎಳ್ಕೊಂಬಂದಿರಿ, ಯಾವ ರೀತಿ ಸಮಸ್ಯೆ ಆಗಿದೆ ಸರ್? ಇದು ಕರ್ಜಗಿಯಿಂದ ಬಂದಿದ್ದೇವೆ ಸರ್. ಇದು ನಾವು ಪ್ರತಿನಿತ್ಯ ಹೋಟೆಲ್ಗೆ ಆಮೇಲೆ ರೊಟ್ಟಿ ಸಪ್ಲೈ ಮಾಡ್ತಾಯಿದ್ದೀವಿ, ಸಣ್ಣ ಕೈಗಾರಿಕೆ. ಇದರಿಂದ ನಮಗೇನಿದೆ, ಸಿಲಿಂಡ್ರಿಂದ LPG ಸಿಲಿಂಡ್ರ್ ಭಾಳಷ್ಟು ತೊಂದರೆ ಆಗ್ತಾಯಿದೆ, ಸಿಗ್ತಾ ಇಲ್ಲ. 120 ರೂಪಾಯಿ ಲೀಟ್ರ್ ಅಂದರೆ ದಿನಕ್ಕೊಂದು ರೇಟ್ ಮಾಡಿದರೂ ಕೂಡ ನಮಗೆ ಸಿಗ್ತಾ ಇಲ್ಲ. ಇದರಿಂದ ಭಾಳಷ್ಟು ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಆದಷ್ಟು ಬೇಗನೆ ಇದಕ್ಕೆ ಸರ್ಕಾರ ಎಚ್ಚೆತ್ತು ಇದಕ್ಕೆ ಆಟೋ ಚಾಲಕರಿಗಾಗಲಿ ನಮ್ಮಂಥ ಸಣ್ಣ ಪುಟ್ಟ ಕೈಗಾರಿಕೆ ಮಾಡೋಂಥ ಉದ್ಯಮಿದಾರರಿಗೆ ನೆರವಿಗೆ ಧಾವಿಸಬೇಕು. ಭಾಳಷ್ಟು ಸಂಕಷ್ಟದ ಪರಿಸ್ಥಿತಿಗಿದ್ದೀವಿ. ಇವತ್ತು ಕರ್ಜಗಿಯಿಂದ ಇಲ್ಲಿ ತಗೊಂಬರ್ಬೇಕಾದ್ರೆ 1,000 ರೂಪಾಯಿ ಬಾಡಿಗೆಯನ್ನು ಕೇಳ್ತಾ ಇದ್ದಾರೆ. ಅಷ್ಟೊಂದು ಸಂಕಷ್ಟದ ಪರಿಸ್ಥಿತಿಯಾಗಿದ್ದಾವೆ. ಆದಷ್ಟು ಬೇಗನೆ ಇದನ್ನು ಮುತುವರ್ಜಿ ವಹಿಸಿ ಸರ್ಕಾರದ ಗಮನಕ್ಕೆ ತಗೊಂಬಂದು ತಮ್ಮ ಮುಖಾಂತರ ಈ ಆಟೋ ಚಾಲಕರು ಮತ್ತು ನಮ್ಮಂಥ ಸಣ್ಣ ಪುಟ್ಟ ಉದ್ಯಮಿದಾರರ ನೆರವಿಗೆ ಸರ್ಕಾರ ಸಹಾಯ ಮಾಡಿ ನೆರವಿಗೆ ಬರಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬರ್ಬೋದಿತ್ತಲ್ಲ, ಯಾಕೆ ಆಟೋ ಅದರೊಳಗೆ ಹಗ್ಗ ಕಟ್ಕೊಂಡು ಬಂದ್ರಿ ಸರ್? ಸರ್, ಪೆಟ್ರೋಲ್ಗೆ ಅಂದರೆ ಇದು ಆಲ್ರೆಡಿ LPGಗೆ ಸೆಟ್ ಆಗಿರ್ತೈತೆ ಸರ್. ಅದು ಪೆಟ್ರೋಲನ್ನು ನಾವು ಹಾಕಿಸಿದ ತಕ್ಷಣ ಬರೀ 4 ರಿಂದ 5 ಕಿಲೋಮೀಟರ್ನ ಕೊಡ್ತೈತಿ. ಇದರಿಂದ ನಮ್ಗೆ ಭಾಳಷ್ಟು ನಷ್ಟವನ್ನು ಉಂಟು ಮಾಡ್ತೈತೆ ಹೊರತು ನಮ್ಗೆ ಇದರಿಂದ ಏನಾಗಲ್ಲ. LPG ಗ್ಯಾಸ್ ಈ ಹಿಂದೆ 54 ರೂಪಾಯಿ ಲೀಟ್ರ್ ಇತ್ತು, ಇವತ್ತು 120 ರೂಪಾಯಿ ಆದರೂ ಕೂಡ ಸಿಗ್ತಾ ಇಲ್ಲ. ಭಾಳಷ್ಟು ನಾವು ಸಂಕಷ್ಟದ ಪರಿಸ್ಥಿತಿಗಿದ್ದೇವೆ. ಸಣ್ಣ ಪುಟ್ಟ ಉದ್ಯಮವನ್ನು ನಾವು ಇದನ್ನೇ ನಂಬ್ಕೊಂಡಿರೋದ್ರಿಂದ ಇವತ್ತು ಮುಚ್ಚುವಂಥ ಸ್ಥಿತಿಗೆ ಬಂದಿದೆ. ದಯಮಾಡಿ ಸರ್ಕಾರದ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ವಿ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಒಂದು ನೆರವಿಗೆ ಬಂದು ಆದಷ್ಟು ಬೇಗನೆ ಈ ಸಿಲಿಂಡರ್ ಸಮಸ್ಯೆ ಹಾಗೂ LPG ಸಮಸ್ಯೆಯನ್ನು ಬಗೆಹರಿಸಿ ಅನುಕೂಲವನ್ನು ಧಾವಿಸಬೇಕಾಗಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಇದಿಷ್ಟು ಏನು ಸಣ್ಣ ಉದ್ಯಮ ಮಾಡ್ತಿರುವಂಥ ರೊಟ್ಟೆ ಉದ್ಯಮ ಮಾಡ್ತಿರುವಂಥದ್ದು. ಅಂದರೆ LPG ಸಿಲಿಂಡರ್ನ ಬಳಸಿ ಓಮಿನಿಯನ್ನು ಓಡಿಸಿ ಅವರು ಸಣ್ಣ ಪುಟ್ಟ ಹೋಟೆಲ್ ಉದ್ಯಮಗಳಿಗೆ ರೊಟ್ಟಿಯನ್ನು ಸಾಗಿಸ್ತಾ ಇದ್ರು. ಈಗ ಸಂಪೂರ್ಣವಾಗಿ ಸಿಲಿಂಡರ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ. ಅಂದರೆ ಆಟೋಕ್ಕೆ ಕಟ್ಕೊಂಡು ಬಂದು ಈಗ LPG ಸಿಲಿಂಡರ್ ಹಾಕಿಸ್ಲು ಬಂದರೂ ಕೂಡ ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಜೀವನ ಮಾಡೋದು ಹೇಗೆ ಅನ್ನೋ ಆಕ್ರೋಶದ ನುಡಿಯನ್ನು ಹೊರಹಾಕಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಫಕೀರಯ್ಯ, ಪಬ್ಲಿಕ್ TV, ಹಾವೇರಿ.